ಸಿದ್ಧಗಂಗಾ ಶ್ರೀಗಳಿಗೆ ನಿನ್ನೆ ರಾತ್ರಿ ಕಫದ ಸಮಸ್ಯೆ ಕಂಡು ಬಂದಿತ್ತಂತೆ. ಪ್ರಾಣಾಯಾಮ ಮಾಡದ ಕಾರಣಕ್ಕಾಗಿ ಕಫ ಆಗಿತ್ತು ಅನ್ನೋದು ಮಠದ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು, ಅಥವಾ ಶ್ರೀಗಳಿಗೆ ಸಂಬಂಧಪಟ್ಟಂತವ್ರು ಹೇಳ್ತಾ ಇರುವಂತ ಮಾತು. ಅದರಲ್ಲೂ ಕೂಡ ಡಾಕ್ಟರ್ ಪರಮೇಶ್ ಅವರು ಶ್ರೀಗಳಿಗೆ ಸಂಬಂಧಪಟ್ಟಂತ ಆರೋಗ್ಯದ ಬಗ್ಗೆ ಡಾಕ್ಟರ್ ಪರಮೇಶ್ ಅವರು ಸದಾ ಕಾಳಜಿಯನ್ನು ವಹಿಸಿರ್ತಾರೆ. ಅವರು ಕೂಡ ಹೇಳಿರೋ ಪ್ರಕಾರವಾಗಿ ಸ್ವಲ್ಪ ಬಹುಶಃ ಪ್ರಾಣಾಯಾಮ ಮಾಡದೇ ಇರುವಂತ ಕಾರಣದಿಂದಾಗಿ ಕಫ ಸಮಸ್ಯೆ ಉಂಟಾಗಿತ್ತು ಅಂತ ಕಾಣಿಸುತ್ತೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಶ್ರೀಗಳ ಆರೋಗ್ಯದಲ್ಲಿ ಈಗ ಎಲ್ಲವೂ ಕೂಡ ಸರಿಯಾಗಿದೆ. ಬುಧವಾರ ಶ್ರೀಗಳನ್ನ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಡಾಕ್ಟರ್ ಪರಮೇಶ್ ಹೇಳಿದ್ದಾರೆ. ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಆದ ಬಳಿಕ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಾರ್ಡ್ನಲ್ಲೇ ಶ್ರೀಗಳಿಗೆ ವಾಕಿಂಗ್ ಅನ್ನ ಕೂಡ ಮಾಡಿಸಲಾಗ್ತಾ ಇದೆ ಅಂತೆ. ಅಲ್ಲದೆ ಇಷ್ಟಲಿಂಗ ಪೂಜೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶ್ರೀಗಳ ಆರೋಗ್ಯದ ಬಗ್ಗೆ ಡಾಕ್ಟರ್ ಪರಮೇಶ್ ಅವರು ಈ ವಿಚಾರವನ್ನ ಟಿವಿ9 ಜೊತೆ ಹಂಚಿಕೊಂಡಿದ್ದಾರೆ. ರೆಹಮತ್ ಕಂಚಿಗಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರೆಹಮತ್ ಕಂಚಿಗಾರ್, ಬಹುಶಃ ಹೌದು, ಬಹಳಷ್ಟು ದಿನಗಳಿಂದ ಪ್ರಾಣಾಯಾಮ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಕಾಣಿಸುತ್ತೆ ಶ್ರೀಗಳಿಗೆ. ಅದೇ ಕಾರಣಕ್ಕಾಗಿ ಕಫದ ಸಮಸ್ಯೆನ ಈಗ ಪರವಾಗಿಲ್ವಂತ ಏನ್ ಕತೆ ರೆಹಮತ್ ಕಂಚಿಗಾರ್? ಅದೇ ನಿನ್ನೆ ಐಸಿಯು ಇಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರಲ್ಲ, ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕಫ ಕಾಣಿಸ್ಕೊಂಡಿದೆ. ಅದು ಕಫ ಕಾಣಿಸ್ಕೊಂಡಿರೋ ಕಾರಣ ಅವರು ನಿರಂತರವಾಗಿ ಇಷ್ಟಲಿಂಗ ಪೂಜೆ ಮಾಡಿದ ನಂತರ ಅದು ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ರಲ್ಲ, ಮಾಡಿಲ್ಲ. ಸೊ ಒಂದ್ ವಾರ ಕಾಲ ಮಾಡಿಲ್ಲ. ಸೊ ಹೀಗಾಗಿ ಒಂದ್ ಸ್ವಲ್ಪ ಕಫ ಕಟ್ಕೊಂಡಿದೆ, ಬಿಟ್ರೆ ಬಾಕಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲ ಸರಿ ಹೋಗಿದೆ. ಮತ್ತೆ ಎಂದಿನಂತೆ ಲವಲವಿಕೆಯಿಂದ ಚಟುವಟಿಕೆಯಿಂದಾನೇ ಶ್ರೀಗಳು ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಡಾಕ್ಟರ್ ಪರಮೇಶ್ ನಮ್ ಜೊತೆ ಮಾತಾಡ್ತಾ ಅವರು ಮಾಹಿತಿಯನ್ನ ಹಂಚ್ಕೊಂಡ್ರು. ಜೊತೆಗೆ ಏನಂತಂದ್ರೆ, ಈಗ ಬೆಳಗ್ಗೆನೆ ಇವತ್ತು ಎದ್ದಿನಂತೆ ಬೆಳಗ್ಗೆ ಎದ್ದು ಇಷ್ಟಲಿಂಗ ಪೂಜೆಯನ್ನ ಮಾಡಿದ್ದಾರೆ. ಹಾಗೇನೆ ಆ ಹಣ್ಣಿನ ರಸವನ್ನು ಕೂಡ ಸೇವನೆ ಮಾಡಿದ್ದಾರೆ. ಮತ್ತೆ ಇಡ್ಲಿಯನ್ನು ಕೂಡ ಶ್ರೀಗಳು ಸೇವನೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಮತ್ತೆ ಇವತ್ತು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಹಾಗೇನೆ ಮಾಜಿ ರಾಜ್ಯಪಾಲರೆಲ್ಲ ಬರ್ತಾ ಇದ್ದಾರೆ. ಎಸ್ ಎಂ ಕೃಷ್ಣ ಬರ್ತಾ ಇದ್ದಾರೆ, ಹಾಗೇನೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಬರ್ತಾ ಇದ್ದಾರೆ. ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸದನ ಮುಗಿದ ಬಳಿಕ ಏನಂದ್ರೆ 12:30 1 ಗಂಟೆ ಅಲ್ಲಿಂದ ಬಿಟ್ಟು ಇಲ್ಲಿ ಸುಮಾರು ಒಂದು 2:30-3 ಗಂಟೆ ಒಳಗಡೆ. ಜಸ್ಟ್ ಸೆಕೆಂಡ್ ರೆಹಮತ್ ಕಂಚಿಗಾರ್, ನೀವು ಕೂಡ ಈಗ ಹೇಳ್ತಾ ಇದ್ದ ಹಾಗೆ ಇವತ್ತು ಏನು ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ ಯಡಿಯೂರಪ್ಪನವರು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ ಎಂ ಕೃಷ್ಣ ಅವರು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೋಗ್ಬೋದು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಶ್ರೀಗಳನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಬಹುದು. ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಬಹುದು. ಅಧಿವೇಶನ ಮುಗಿದ ಬಳಿಕ ಚೆನ್ನೈಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀಗಳ ಆರೋಗ್ಯ ವಿಚಾರಣೆ ಬಳಿಕ ನಂತರದಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ರೆಹಮತ್ ಕಂಚಿಗಾರ್ ಹೇಳ್ತಾ ಇದ್ರು, ಹಾಗಾದ್ರೆ ಅಲ್ಲಿ ಹೋಗಿ ಭೇಟಿ ಆಗ್ಬೇಡಿ, ಅಥವಾ ಭೇಟಿ ಆದ್ರೆ ಸೋಂಕು ತಗುಲುವಂತ ಚಾನ್ಸಸ್ ಇರುತ್ತೆ ಅಂತೇಳಿ ಕಿರಿಯ ಶ್ರೀಗಳು ಕೂಡ ಸ್ವಲ್ಪ ಮನವಿಯನ್ನ ಮಾಡ್ಕೊಳ್ತಾ ಇದ್ದಿದ್ದನ್ನು ಗಮನಿಸಿದ್ವಿ. ಜೊತೆಗೆ ಇನ್ಫ್ಯಾಕ್ಟ್ ನಾವು ಪ್ರತಿನಿಧಿ ರೆಹಮತ್ ಕಂಚಿಗಾರ್ ಜೊತೆಗೆ ಮಾತನಾಡ್ತಾ ಇದ್ದಂತ ಡಾಕ್ಟರ್ ಪರಮೇಶ್ ಅವರು ಕೂಡ ಬೆಳಗ್ಗೆ ಅದೇ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಅದು VIP-ಗಳಾಗಿರ್ಬೋದು, ಸಾಮಾನ್ಯರಾಗಿರ್ಬೋದು, ಯಾರು ಬರೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಶ್ರೀಗಳಿಗೆ ಸೋಂಕು ತಗುಲುವಂತ ಚಾನ್ಸಸ್ ಇರುತ್ತೆ, ಸ್ವಲ್ಪ ದಿನಗಳ ನಂತರದಲ್ಲಿ ಮಠಕ್ಕೆ ಬನ್ನಿ ಅನ್ನುವಂತ ಹೇಳ್ತಾ ಇದ್ರು. ಬಟ್ ಅದನ್ನೆಲ್ಲ ಮೀರಿ ಒಂದಷ್ಟು ಮಂದಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಮುಖ್ಯಮಂತ್ರಿಗಳು ಹಾಗಾದ್ರೆ ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತಲ್ವಾ ಶ್ರೀಗಳನ್ನ ಭೇಟಿ ಮಾಡೋದಕ್ಕೆ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಹೌದು ಮಲ್ತೇಶ್, ಇವತ್ತು ಏನಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಕಲಾಪಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ 1:30ಕ್ಕೆ ಸಾಂಬಾ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ತೆರಳುತ್ತಾರೆ ಚೆನ್ನೈಗೆ. ಅಲ್ಲಿ ತೆರಳಿ ಸ್ವಾಮಿಗಳ ಆರೋಗ್ಯದ ಬಗ್ಗೆ ಸಹಿತ ಅಲ್ಲಿನ ಆಸ್ಪತ್ರೆಯ ವೈದ್ಯರ ಜೊತೆಗೆ ಮತ್ತೆ ಅಲ್ಲಿ ಕಿರಿಯ ಸ್ವಾಮಿಗಳ ಜೊತೆ ಸಹಿತ ಮಾತನಾಡ್ತಾರೆ. ಅದಾದ್ಮೇಲೆ ನೇರವಾಗಿ ಅಲ್ಲಿಂದ ಚೆನ್ನೈಯಿಂದ ಬೆಂಗಳೂರಿಗೆ ಸಿಎಂ ಕುಮಾರಸ್ವಾಮಿ ವಾಪಸ್ ಆಗ್ತಾರೆ. ಅದೇ ರೀತಿಯಾಗಿರಂದ್ರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಬಿ ಎಸ್ ಯಡಿಯೂರಪ್ಪನವರು ಸಹಿತ ಇವತ್ತು ಚೆನ್ನೈಗೆ ತೆರಳ್ತಾ ಇರುವಂತದ್ದು. ಅವರು ಸಹಿತ ಶ್ರೀಗಳ ಆರೋಗ್ಯ ವಿಚಾರಿಸ್ತಾರೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಸಹಿತ ಈ ಇಬ್ಬರಿಗೂ ನಾಯಕರು ಸಹಿತ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ಇರೋದ್ರಿಂದ ಹೋಗೋಕ್ಕಾಗೋದಿಲ್ಲ. ಅದರ ಬದಲಾಗಿ ಸರ್ಕಾರದಿಂದ ಕೆಲವೊಬ್ಬ ಸಚಿವರು ಹೋಗಿ ಶ್ರೀಗಳ ಆರೋಗ್ಯದ ವಿಚಾರಣೆಯನ್ನ ಮಾಡಿದ್ರು. ಇವತ್ತು ಏನಂದ್ರೆ ಮಧ್ಯಾಹ್ನ ಕಲಾಪ ಮುಗಿದ ತಕ್ಷಣ ನಾಳೆ ನಾಡಿದ್ದು ರಜೆ ಇರೋ ಸಲುವಾಗಿ ಇಬ್ರು ನಾಯಕರು ಹೋಗಿ ಶ್ರೀಗಳ ದರ್ಶನವನ್ನ ಪಡ್ಕೊಂಡು ಅವರು ಏನಂದ್ರೆ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಬರ್ತಾರೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್.